A9 न्यूज़ के स्वागत है। नानु अमीन शेख। पहले तो मैं आप सब लोगों को हुजूर के आमद की मुबारकबाद पेश करता हूँ। आज का दिन सारी दुनिया के लिए एक रहमत का दिन बन के आया है। हम सब लोगों को चाहिए कि जो हुजूर सल्लल्लाहु अलैहि वसल्लम ने अपना रास्ता दिखाया है उस रास्ते पे चले और सबकी भलाई का काम करें, इस देश की भलाई का काम करें। न कोई हिंदू है न कोई मुसलमान है, सब हम इंसान हैं और इंसान की तरह इस दुनिया में जी कर दिखाएँ, ऐसी सब लोगों से गुजारिश करता हूँ। और एक बात, अभी मैं अशोक राठौर से बात कर रहा था तो उस वक्त हमने डिसाइड किया है कि सब ऑटो यूनियन के जो भी लोग हैं, जो ओनर्स और ड्राइवर्स, इन सब को मिलाकर एक जो है फाइनेंस कोऑपरेटिव फाइनेंस स्टार्ट करें और वक्त के मौके पर आपको हेल्प हो, ऐसी कोई काम करना, ऐसी हमारी उम्मीद है। और इसी के साथ आज से बहुत साल पहले एक 5 एकड़ ज़मीन जो है ऑटो वालों के लिए सैंक्शन की गई थी, लेकिन किसी वजह से वो पेंडिंग पड़ गई है। जब ऑटो यूनियन में इतने लोग नहीं थे, इतने ऑटो अफसर नहीं थे, इसलिए 5 एकड़ का जो बात हुई थी। आने वाले दिनों में हमारे जिला के उत्तरवारी मंत्री जनाब एमपी पाटिल साहब से मिलकर उनसे गुजारिश करके आप सब लोगों के लिए कुछ मदद हो, ऐसी उम्मीद रखते हुए आपने यहाँ हम सबको बुलाया और इज्जत बख्शी, आपका सबका शुक्रिया अदा करते हुए अपनी जगह लेता हूँ। अस्सलाम वालेकुम, नमस्कार। ಹಲೋ, 1501ನೇ ಮೊಹಮ್ಮದ್ ಪೈಗಂಬರವರ ಜಯಂತಿಯ ಎಲ್ಲರಿಗೆ ಶುಭಾಶಯಗಳು. ಇವತ್ತಿಂದು ಬಹಳ ಪವಿತ್ರವಾದಂಥ ವಿಶೇಷವಾದಂಥ ದಿನ ಅಂತ ಹೇಳಿ ಅತಿಶಕ್ತಿ ಆಗ್ತದೆ. ಈ ಕಾರ್ಯಕ್ರಮದ ರೂವಾರಿಗಳಂಥ ಈ ಯೂನಿಯನ್ ಅಧ್ಯಕ್ಷ ಅಂತ ಅಶೋಕ್ ರಾಠೋಡ್ ಅವರೇ, ನದಾಫ್ ಅವರೇ, ಹಾಗೂ ಮಹಾನಗರ ಪಾಲಿಕೆ ಮಹಾಪೌರ ಅಂತ ಕರಡಿ ಅವರೇ, ಹಾಗೂ ರಜಾಕ್ ಭರ್ತಿ ಅವರೇ, ಹಿಂದಿನ ನಗರ ಅಧ್ಯಕ್ಷ ಅಂತ ಆಜಾದ್ ಪಟೇಲ್ ರೀ, ಸಜ್ಜನ್ ಅವರೇ, ಹಾಗೂ ಈ ಸಭೆಯಲ್ಲಿ ಉಪಸ್ಥಿತ ಎಲ್ಲ ಆಟೋ ಯೂನಿಯನ್ದ ಎಲ್ಲ ಸದಸ್ಯರೇ, ಈಗಿನ ಮೇಯರವರು ಇಬ್ಬರು ತಮಗೊಂದು ಆಶ್ವಾಸನೆ ಕೊಟ್ಟರು. ನಾವೊಂದು ಆಟೋ ಸ್ಟ್ಯಾಂಡ್ ನಿಮಗೆ ಗಾಂಧಿ ಸರ್ಕಲ್ನಾಗಿ ಹೈಟೆಕ್ ಆಟೋ ಸ್ಟ್ಯಾಂಡ್ ಮಾಡಿ ಕೊಡ್ತೇವೆ ತಹಸೀಲ್ದಾರ್ ಮಹಾನಗರ ಪಾಲಿಕೆಯಿಂದ ಅವ್ರು ಮಾಡಿಕೊಡ್ಲಿಕ್ಕೆ. ಅದೇ ಇನ್ನೊಂದು ಆಟೋ ಸ್ಟ್ಯಾಂಡ್ ನೀವು ಬಿಜಾ ಮಾಡ್ಬೇಕಂತ ತಕ್ಷಣ ಒಂದು ಡಿಸೈಡ್ ಮಾಡ್ರಿ, ನೀವು ವಿನಂತಿ ಕೊಡ್ಕೊಂಡು ಬಸ್ ಸ್ಟ್ಯಾಂಡ್ ಆಟೋ ಸ್ಟ್ಯಾಂಡ್ ಅಂದ್ರೆ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಾವು ಮಾಡಿ ಕೊಡ್ತೇವೆ ಅಂತ ನಮಗೆಲ್ಲ ಒಂದು ಆಶ್ವಾಸನೆ ಕೊಡ್ತೇವೆ ಹೇಳಿ. ನಾನು 2 ಮಾತುಗಳ ಮಾಡ್ತೀನಿ. ನಮಗೆ ತಮ್ಮ ಊಟಕ್ಕೆ ಬಂದು ನಾವು ಗೌರವ ತಂದಿದ್ದಕ್ಕೆ ತಮಗೆ ಉತ್ಪೂರ್ವಕ ಧನ್ಯವಾದಗಳು. ಅದರಂತೆ ನಮ್ಮ BD ಅಧ್ಯಕ್ಷರಾದಂಥ ಸಮ್ಮಾನಿ ಅಧ್ಯಕ್ಷರಿಗೆ ಉದ್ದೇಶಿಸಿ 2 ಮಾತಾಡಬೇಕೆಂದು ಕೇಳ್ಕೊತಾ ಇದ್ದೇನೆ. ಮೊಹಮ್ಮದ್ ಪೈಗಂಬರ್ ಅವರ 1501ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ ಆಟೋ ರಿಕ್ಷಾ ಯೂನಿಯನ್ ಅಧ್ಯಕ್ಷರು ಏರ್ಪಡಿಸಿದ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಕಾಂಗ್ರೆಸ್ಸಿನ ಮುಖಂಡರಾದಂಥ ಅಬ್ದುಲ್ ರಜಾಕ್ ಭರ್ತಿ ಅವರೇ, ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಗಂಗಾಧರ್ ಸಮ್ಮಣ್ಣಿ ಅವರೇ, ಹಾಗೂ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂಥ ವಸಂತ್ ಹೊನ್ಮುಂಡಿ ಅವರೇ, ಹಾಗೂ ಹಿರಿಯ ನ್ಯಾಯವಾದಿಗಳು ಮತ್ತು ನಮ್ಮ ಆತ್ಮೀಯ ಮಿತ್ರರಾದಂಥ ಆಜಾದ್ ಪಟೇಲ್ ಅವರೇ, ಹಾಗೂ ವಕೀಲರಾದಂಥ ಶ್ರೀಶೈಲ್ ಸಜ್ಜನ್ ಅವರೇ, ಹಾಗೂ ಯೂನಿಯನ್ ಲೀಡರ್ಸ್ ಅಧ್ಯಕ್ಷರಾದಂಥ ನದಾಫ್ ಅವರೇ, ಹಾಗೂ ಆಟೋ ಯೂನಿಯನ್ ಅಧ್ಯಕ್ಷರಾದಂಥ ಅಶೋಕ್ ರಾಠೋಡ್ ಅವರೇ, ಮುಂದಿರುವಂಥ ಆಟೋ ಚಾಲಕರು ಇರ್ಬೋದು ಅಥವಾ ಈ ಯೂನಿಯನ್ನ ಸದಸ್ಯರಿರ್ಬೋದು. ಈಗಾಗಲೇ ನಾವು ಬರೋಕ್ಕಿಂತ ಮುಂಚೆ ನಮ್ಮ ಅಬ್ದುಲ್ ರಜಾಕ್ ಹೊರ್ತಿಯವರು ತಮಗೆ ಮಕ್ಕಳನ್ನು ಶಿಕ್ಷಣ ವಂಚಿತರಾಗಿ ಬರೆದು ಅಂಥ ಎಜುಕೇಷನ್ದಲ್ಲಿ ಅವರು ಭಾಳ ನಿಮ್ಮ ಮನಮುಟ್ಟುವಾಗಿ ಮಾತಾಡಿದ್ದಾರೆ. ನಾನು ಕೂಡ ನಮಗೆ ಹೇಳ್ತೀನಿ, ಎಜುಕೇಷನ್ ಹೆಲ್ತು ಮತ್ತು ಎಜುಕೇಷನ್ ಇರಬೇಕು. ಯಾಕಂದರೆ ನೀವು ಕೂಡ ಆಟೋ ಚಾಲನೆ ಮಾಡಲಿ ಭಾಳ ಒಂದೊಂದು ಟೈಮ್ ಒಳಗೆ ಊಟಕ್ಕೂ ಹೋಗೋದಾಗೋದಿಲ್ಲ, ಆ ರೀತಿ ಇದು ಇರ್ತದೆ. ನೀವು LIC ಮತ್ತು ಜೀವನ ವಿಮಾ
ಇವೆಲ್ಲ ಇದು ಮಾಡಿಕೊಂಡು ಈ ಇದ್ರೊಳಗೆ ಆಟೋ ಈ ಪರಿಶ್ರಮ ನಿಮ್ಮದು ಪರಿಶ್ರಮ ಜೀವನ ಇದೆ. ಅದಕ್ಕೆ ತಾವುಗಳು ಕೂಡ ಇವತ್ತಿನ ದಿವಸ ನಿಮ್ಮ ಅಧ್ಯಕ್ಷರು ನನಗೆ ಮಹಾನಗರ ಪಾಲಿಕೆ ಬಂದಲ್ಲಿ ನಮಗೆ ಹೇಳಿದ್ದಾರೆ, ಈ ಆಟೋ ಸ್ಟ್ಯಾಂಡ್ ಸಲುವಾಗಿ ಒಂದು ಏನಾರು ಮಾಡ್ರಿ ಅಂತಂದು. ಅದಕ್ಕೆ ನಾವು ಅಬ್ದುಲ್ ರಜಾಕ್ ಅವರು ಹೇಳಿದ್ದೇವೆ. ಅದಕ್ಕೆ ಬರುವಂಥ 16ನೇ ಹಣಕಾಸೊಳಗೆ ನಾವು ಇಲ್ಲಿ ಆಟೋ ಸ್ಟ್ಯಾಂಡಿಗೆ ಒಂದು 5 ಲಕ್ಷ ರೂಪಾಯಿ ನಾವು ಮಂಜೂರು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಇಲ್ಲಿ ನಾನು ಕರೆಸಿ ಸನ್ಮಾನಿಸಲಿಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಈಗ ಮಹಾನಗರ ಪಾಲಿಕೆಯ ಮೇಯರ್ ಆದಂಥ ನಮ್ಮ ಕರಡಿ ಈಗ ಮನೆಯವರಿಗೆ ನಮ್ಮ ಯೂನಿಯನ್ ವತಿಯಿಂದ ಸದಸ್ಯ ಆದಂಥ ಅಶ್ವಕುಮಾರ್ ಅಲ್ಲಿಯ ಗಾಡಿ ಗಾಡಿ ಗಾಡ್ರಿ ಅದರಂತೆ ಅಧ್ಯಕ್ಷರಂತ ಭಾರತಿ ಸಾಹೇಬರಿಗೆ ಮಾಲಾರ್ಪಣೆ ಭಾಷಣ ಮಂದ ಲಘು ಬರ್ರಿ. ಅದರಂತೆ ಸಹಕಾರ ಸನ್ಮಾನ ಮಾಡ್ತಾ ಇದ್ದೇನೆ. इधर देखो जरा ಹಲೋ, 1501ನೇ ನಂಬರ್ ಪೈಗಂಬರರ ಜಯಂತಿಯ ಎಲ್ಲರಿಗೆ ಶುಭಾಶಯಗಳು. ಇವತ್ತಿಂದು ಬಹಳ ಪವಿತ್ರವಾದಂಥ ವಿಶೇಷವಾದಂಥ ದಿನ ಅಂತ ಹೇಳಿ ಅತಿಶಕ್ತಿ ಆಗಿಲ್ಲ. ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಈ ಯೂನಿಯನ್ ಅಧ್ಯಕ್ಷ ಅಂತ ಅಶೋಕ್ ರಾಠೋಡ್ ಅವರೇ, ನದಾಫ್ ಅವರೇ, ಹಾಗೂ ಮಹಾನಗರ ಪಾಲಿಕೆ ಮಹಾಪೌರ ಅಂತ ಕರಡಿ ಅವರೇ, ಹಾಗೂ ರಜಾಕ್ ಭರ್ತಿ ಅವರೇ, ಹಿಂದಿನ ನಗರ ಅಧ್ಯಕ್ಷ ಅಂತ ಆಜಾದ್ ಪಟೇಲ್ ರೀ, ಸಜ್ಜನ್ ಅವರೇ, ಹಾಗೂ ಈ ಸಭೆಯಲ್ಲಿ ಉಪಸ್ಥಿತ ಎಲ್ಲ ಆಟೋ ಯೂನಿಯನ್ದ ಎಲ್ಲ ಸದಸ್ಯರೇ, ಈಗಿನ ಮೇಯರವರು ಇಬ್ಬರು ತಮಗೊಂದು ಆಶ್ವಾಸನೆ ಕೊಟ್ಟರು. ನಾವೊಂದು ಆಟೋ ಸ್ಟ್ಯಾಂಡ್ ನಿಮಗೆ ಗಾಂಧಿ ಸರ್ಕಲ್ನಾಗಿ ಹೈಟೆಕ್ ಆಟೋ ಸ್ಟ್ಯಾಂಡ್ ಮಾಡಿ ಕೊಡ್ತೀವಿ ತಹಸೀಲ್ದಾರ್ ಮಹಾನಗರ ಪಾಲಿಕೆಯಿಂದ ಅವ್ರು ಮಾಡಿಕೊಡ್ಲಿಕ್ಕೆ. ಅದೇ ಇನ್ನೊಂದು ಆಟೋ ಸ್ಟ್ಯಾಂಡ್ ನೀವು ಬಿಜಾ ಮಾಡ್ಬೇಕಂತ ತಕ್ಷಣ ಒಂದು ಡಿಸೈಡ್ ಮಾಡ್ರಿ, ನೀವು ಯೂನಿಯನ್ದವ್ರು ಕೊಡ್ಕೊಂಡು ಬಸ್ ಸ್ಟ್ಯಾಂಡ್ನಿಂದ ಆಟೋ ಸ್ಟ್ಯಾಂಡಿಂದ ನಮ್ಮ ನಗರಾಧಿ ಪ್ರಾಧಿಕಾರದಿಂದ ನಾವು ಮಾಡಿ ಕೊಡ್ತೀವಿ ಅಂತ ತಮಗೆಲ್ಲ ಒಂದು ಆಶ್ವಾಸನೆ ಕೊಡ್ತೀವಿ ಹೇಳಿ. ನಾನು 2 ಮಾತು ಮಾಡ್ತೀನಿ. पहले तो मैं आप सब लोगों को हुजूर के आमद की मुबारकबाद पेश करता हूँ। आज का दिन सारी दुनिया के लिए एक रहमत का दिन बन के आया है। हम सब लोगों को चाहिए कि जो हुजूर सल्लल्लाहु अलैहि वसल्लम ने अपना रास्ता दिखाया है उस रास्ते पर चले और सबकी भलाई का काम करें, इस देश की भलाई का काम करें। न कोई हिंदू है न कोई मुसलमान है, सब हम इंसान हैं और इंसान की तरह इस दुनिया में जी कर दिखाएं, ऐसी सब लोगों से गुजारिश करता हूं। और एक बात, अभी मैं अशोक राठौड़ से बात कर रहा था तो उस वक्त हमने डिसाइड किया है कि सब ऑटो यूनियन के जो भी लोग हैं, जो ओनर्स और ड्राइवर्स, इन सब को मिलाकर एक जो है फाइनेंस
कोऑपरेटिव फाइनेंस स्टार्ट करें और वक्त के मौके पर आपको हेल्प हो, ऐसी कोई काम करना, ऐसी हमारी उम्मीद है। और इसी के साथ आज से बहुत साल पहले एक 5 एकड़ ज़मीन जो है ऑटो वालों के लिए सैंक्शन की गई थी, लेकिन किसी वजह से वो पेंडिंग पड़ गई है। जब ऑटो यूनियन में इतने लोग नहीं थे, इतने ऑटो अफसर नहीं थे, इसलिए 5 एकड़ का जो बात हुई थी। आने वाले दिनों में हमारे जिला के उत्सवारी मंत्री जनाब एम पाटिल साहब से मिलकर उनसे गुजारिश करके आप सब लोगों के लिए कुछ मदद हो, ऐसी उम्मीद रखते हुए आपने यहाँ हम सबको बुलाया और इज्जत बख्शी, आपका सबका शुक्रिया अदा करते हुए अपनी जगह लेता हूँ। अस्सलाम वालेकुम, नमस्कार। ಧನ್ಯವಾದ ವರ್ತಿ ಸಾಹೇಬ್ರೆ. ಧನ್ಯವಾದ ವರ್ತಿ ಸಾಹೇಬ್ರೆ. ಒಂದು ಮಾನಪಾನ ಇಟ್ಟು ನಮ್ಮ ಯೂನಿಯನ್ಗೆ ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿವಿ. ಅದಕ್ಕೆ ನಮ್ಮ ಸಂಘದ ಪರವಾಗಿ ಚಾಲಕರು ಮಾಲಕರು ಅದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.